ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಹಿ ಗೆಣಸಿನ ಪಾಯಸನ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ನಾನಿವಾಗ ಗೆಣಸನ್ನು ತುರಿದು ಇಟ್ಕೊಂಡಿದ್ದೀನಿ, ಅಂದರೆ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ದೊಡ್ಡದಾಗಿ. ಸೇಮ್ ಶಾವಿಗೆ ಬರುತ್ತಲ್ಲ ಅದೇ ಥರನೇ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಬಾಣಲಿಗೆ ಫಸ್ಟ್ ನಾನು ತುಪ್ಪನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹುರ್ಕೊತೀನಿ. ಆಮೇಲೆ ನಾನು ಈ ತುರ್ಕೊಂಡಿರೋ ಗೆಣಸನ್ನ ಹುರ್ಕೊತೀನಿ. ಈ ಗೆಣಸನ್ನ ಈ ಥರನೇ ದೊಡ್ಡ ದೊಡ್ಡದಾಗಿ ಗ್ರೇಟ್ ಮಾಡ್ಕೊಳ್ಳಿ, ಯಾಕೆಂದರೆ ಅದು ಸೇಮ್ ಶಾವಿಗೆ ಥರನೇ ಅನಿಸುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೆಂದ್ಬಿಟ್ರೆ ಫುಲ್ಲು ಗೆಣಸು ಕರ್ಗೋಗ್ಬಿಡುತ್ತೆ ಜಾಸ್ತಿ ಚಿಕ್ಕದಾಗಿ ನಾವು ಗ್ರೇಟ್ ಮಾಡಿಕೊಂಡ್ರೆ. ಸೊ ಹಾಗಾಗಿ ನಾನಿವಾಗ ಒಂದು ಪಾತ್ರೆಗೆ 2 ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಬದಲು ಎಣ್ಣೆ ಹಾಕ್ಕೋಬೋದು, ಬಟ್ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವೀಟಿಗೆ. ಸೊ ಹಾಗಾಗಿ ಹಾಗೆ ಒಂದು 10-12 ನಾನು ಒಣದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಇದನ್ನು ಜಸ್ಟ್ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ದಪ್ಪ ದಪ್ಪ ಆಗುತ್ತಲ್ಲ ದ್ರಾಕ್ಷಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಇವಾಗ ಒಂದು 10 ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಗೋಡಂಬಿನ ಅಷ್ಟೇ ಜಸ್ಟ್ ಅದು ಫ್ರೈ ಆಗಬೇಕಷ್ಟೇ, ಜಾಸ್ತಿ ಹೊತ್ತು ಬಿಟ್ಟರೆ ಕಪ್ಪಾಗಿಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಈ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾವಾಗಲೂ ನಾವು ಗೆಣಸ ಮಾಮೂಲಿ ಬೇಯಿಸ್ಕೊಂಡು ಬೇರೆ ಥರ ಏನಾದರೂ ರೆಸಿಪಿಗೆ ಟ್ರೈ ಮಾಡಿರ್ತೀವಿ. ಸೊ ಇದನ್ನು ಒಂದು ಸಲ ಮಾಡ್ಕೊಳ್ಳಿ. ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಮನೇಲಿ ಏನಾದರೂ ಗೆಣಸಿದ್ರೆ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನಿವಾಗ ಅದೇ ಬಾಣಲಿಗೆ ಅದೇ ಪಾತ್ರೆಗೆ ನಾನು ಗ್ರೇಟ್ ಮಾಡ್ಕೊಂಡಿದ್ವಲ್ಲ ತುರಿದಿಟ್ಕೊಂಡಿರೋ ಗೆಣಸನ್ನ ಹಾಕ್ಕೊತಾ ಇದ್ದೀನಿ, ಗೆಣಸು ತುರಿನ. ಇದನ್ನು ಅಷ್ಟೇ ಜಸ್ಟ್ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ನಾವು ಇದನ್ನು ಎಷ್ಟು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತೀವೋ ಗೆಣಸು ಪಾಯಸನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಏಕೆಂದರೆ ಅದ್ರ ಹಸಿ ವಾಸನೆ ಇರುತ್ತಲ್ಲ ಗೆಣಸಿಂದು, ಅದೆಲ್ಲ ಹೋಗಿ ತುಂಬ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ಪಾಯಸನೂ ಅಷ್ಟೇ. ಸೊ ಹಾಗಾಗಿ ನಾನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ, ಹಂಗಾದ್ರೇ ಚೆನ್ನಾಗಿ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಇದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಾಗುತ್ತೆ. ನಾವು ಈ ಥರ ಪಾಯಸನ ಯಾವತ್ತೂ ಮಾಡಿರಲಿಲ್ಲ, ನಾನು ಇದೇ ಫಸ್ಟ್ ಟ್ರೈ ಮಾಡ್ತಾ ಇರೋದು. ನಾವು ಯಾವಾಗಲೂ ಗೆಣಸು ಮತ್ತು ಕಾಯಿ ಹಾಲು ಅಂತ ಮಾಡ್ತಾರಲ್ಲ, ಸೊ ಹಂಗಾಗಿ ಆ ಥರ ಮಾಡಿಕೊಂಡು ತಿಂತಿದ್ವಿ. ಅಂದರೆ ಬೇಯಿಸ್ಬಿಟ್ಟು ಅದು ಸಿಪ್ಪೆ ಎಲ್ಲ ತೆಗೆದು ಅದಕ್ಕೆ ಕಾಯಿ ಹಾಲು ಮಾಡಿರ್ತೀವಿ, ಅದನ್ನ ಹಾಕ್ಕೊಂಡು ತಿಂತಾಯಿದ್ವಿ. ಬಟ್ ಈ ಸಲ ನಾನು ಏನಾದರೂ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಪಾಯಸನ ಮಾಡ್ತಾಯಿದ್ದೀನಿ. ಇದು ಫ್ರೈ ಮಾಡ್ಕೊಂಡಾದಮೇಲೆ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಗೆಣಸನ್ನ. ಇದು ಒಂದು ಅರ್ಧದಷ್ಟು ಬೇಯಬೇಕು. ಒಂದು ಸಲ ಕೈಯಲ್ಲಿ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯಾ ಅಂತ. ಹಾಗೆ ನಾನಿಲ್ಲಿ ಗೆಣಸು ಬೇಯ್ತಾ ಇದೆ, ಜೊತೆಗೆ ನಾನಿವಾಗ ಬೆಲ್ಲನ ಕರಗಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಕ್ಕರೆ ಎಲ್ಲ ಹಾಕಬೇಡಿ, ಚೆನ್ನಾಗಿರಲ್ಲ. ಬೆಲ್ಲ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಬೆಲ್ಲ ಕರಗೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನಾನು ಹಾಕ್ಕೊಂಡು ಕರಗಿಸ್ಕೊತಾ ಇದ್ದೀನಿ. ಇದು ಯಾವುದೇ ರೀತಿ ಅಂಟು ಪಾಕ ಆಗಲಿ ಒಂದೆಡೆ ಪಾಕ ಆ ಥರ ಏನೂ ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಇದು ಬೆಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ, ಅದಕ್ಕೆ ಈ ಕಲರ್ ಇರೋದು. ಸೊ ಹಂಗಾಗಿ ನಾನು ಕಲ್ಲೇನಾದರೂ ಇದ್ದರೆ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟ್ ಈ ಥರ ಕರಗಿಸ್ಕೊಳ್ತಾ ಇದ್ದೀನಿ. ಇದು ಗೆಣಸು ಅರ್ಧದಷ್ಟು ಆಲ್ರೆಡಿ ಬೆಂದಿದೆ. ನಾನಿವಾಗ ಇದಕ್ಕೆ ಬೆಲ್ಲನ ಕರಗಿಸ್ಕೊಂಡಿದ್ನಲ್ಲ, ಆ ಬೆಲ್ಲದ ಪಾಕನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಲ್ಲದ ಪಾಕನ ನಿಮ್ಮ ಸ್ವೀಟಿಗೆ ಯಾವ ಥರ ಬೇಕು, ನೀವು ಯಾವ ಥರ ಸ್ವೀಟ್ ತಿಂತೀರಾ ಅದನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ತೀರಾ ಸ್ವೀಟ್ ಆದರೆ ಚೆನ್ನಾಗಿರಲ್ಲ, ಹಾಗಾಗಿ ಮೈಲ್ಡಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಜಾಸ್ತಿ ಏನು ಸ್ವೀಟ್ ಮಾಡಿಲ್ಲ, ತುಂಬಾ ಚೆನ್ನಾಗಿತ್ತು ಟೇಸ್ಟು. ಸೇಮ್ ಶಾವಿಗೆ ಪಾಯಸ ಥರನೇ ಟೇಸ್ಟ್ ಇರುತ್ತೆ, ಬೆಲ್ಲದ ಶಾವಿಗೆ ಪಾಯಸ ಮಾಡ್ತೀವಲ್ಲ ಆ ಥರನೇ ಇರುತ್ತೆ. ಆದರೆ ನಾವು ಗೆಣಸನ್ನ ಜಾಸ್ತಿ ಬೇಯಿಸಬಾರ್ದು, ಅದು ಬೇಯಿಸಿದಾಗ ಏನಾಗುತ್ತೆ ಫುಲ್ಲು ಕರಗೋಗಿರೋ ಥರ ಆಗಿಬಿಡುತ್ತೆ. ಆವಾಗ ನಾವು ಬಾಯಿಗೆ ಏನೂ ಸಿಗೋದೇ ಇಲ್ಲ, ನಾವು ತಿನ್ನಬೇಕಾದ್ರೆ ಗೆಣಸು ಸಿಗೋದೇ ಇಲ್ಲ. ಸೊ ಹಂಗಾಗಿ ನೋಡ್ಕೊಂಡು ಇವಾಗ ಅರ್ಧದಷ್ಟು ಬೆಂದಿದೆ, ಇನ್ನು ಸ್ವಲ್ಪ ಇದು ಚೆನ್ನಾಗಿ ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ನಾವು ಸಾಕು ಇದಕ್ಕೆ. ಇವಾಗ ನಾವು ಇದಕ್ಕೆ ಒಂದು 2 ಲೋಟದಷ್ಟು ನಾನು ಹಾಲನ್ನ ಸೇರಿಸ್ಕೊತೀನಿ. ಮತ್ತು ನೀರೇನು ಹಾಕೋಕ್ಕೆ ಹೋಗಬೇಡಿ, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲನ್ನ ಹಾಕ್ಕೊಳ್ಳಿ. ನಾನಿವಾಗ 2 ಲೋಟ ಸೇರಿಸ್ಕೊತಾ ಇದ್ದೀನಿ, ನನಗಿಷ್ಟು ತಗೊಳ್ತು. ಹಂಗಾಗಿ ನಾವು ಇದಕ್ಕೆ ಮತ್ತೆ ನೀರೇನು ಸೇರಿಸ್ಕೊಳಕ್ಕೆ ಹೋಗಬೇಡಿ, ಯಾಕೆಂದರೆ ನಾವು ಫಸ್ಟು ಗೆಣಸನ್ನ ಬೇಯಿಸ್ಬೇಕಾದ್ರೂ ಸ್ವಲ್ಪ ನೀರು ಹಾಕಿರ್ತೀವಿ, ಮತ್ತು ಬೆಲ್ಲನ ಕರಗಿಸ್ಕೊಳ್ಬೇಕಾದ್ರೂ ನೀರು ಹಾಕಿರ್ತೀವಿ. ಸೊ ಹಂಗಾಗಿ ಹಾಲನ್ನ ನೋಡಿಕೊಂಡು ಹಾಕ್ಕೊಳ್ಳಿ.
ತೀರ ತೆಳ್ಳಗಾದರೂ ಇದು ಚೆನ್ನಾಗಿರಲ್ಲ. ಸೊ ಹಂಗಾಗಿ ಗೆಣಸನ್ನ ಯಾವ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀರೋ ಅದ್ರ ಮೇಲೆ ನೀವು ಹಾಲು ಮತ್ತು ನೀರನ್ನ ಸೇರಿಸ್ಕೋಬೇಕು. ತೀರ ನೀವು ಜಾಸ್ತಿ ತೊಗೊಂಡ್ರೆ ಇದು ಮತ್ತೆ ಗಟ್ಟಿಗೇನಾಗಲ್ಲ. ನಾವು ಶಾವಿಗೆ ಪಾಯಸ ಎಲ್ಲ ಮಾಡಿಟ್ಟಾಗ ಆಮೇಲೆ ಗಟ್ಟಿಗಾಗುತ್ತಲ್ಲ, ಸೊ ಹಂಗಾಗಿ ಇದು ಆ ಥರ ಏನಾಗಲ್ಲ. ನಾವು ಯಾವ ಕನ್ಸಿಸ್ಟೆನ್ಸಿಲಿ ಮಾಡಿರ್ತೀವಿ ಅದೇ ಕನ್ಸಿಸ್ಟೆನ್ಸಿನಲ್ಲೇ ಆಲ್ಮೋಸ್ಟ್ ಇರುತ್ತೆ. ನಂದು ಏನು ಗಟ್ಟಿಗಾಗಿರಲಿಲ್ಲ, ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ. ಈಗ ನಾನು 1 ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾನು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ನೀವು ಇದೇ ಹಾಕ್ಕೋಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ. ಅಂದರೆ ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ಳಿ, ಹಂಗಾದ್ರೇ ಪಾಯಸದಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ, ಅಂದರೆ ಜಸ್ಟು ಒಂದು ಸ್ವಲ್ಪ ಕುದಿ ಬರೋವರೆಗೂ ಅಷ್ಟೇ ನಾನು ಬೇಯಿಸ್ಕೊಂಡೆ. ಯಾಕೆಂದರೆ ಇಲ್ಲ ಅಂತಂದರೆ ಅದು ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ, ಬೆಲ್ಲ ಹಾಕಿರ್ತೀವಲ್ಲ ಹಂಗಾಗಿ. ಸೊ ಹಂಗಾಗಿ ನೋಡಿಕೊಂಡು ಜಾಸ್ತಿ ಕುದಿಸೋಕೆ ಹೋಗಬೇಡಿ. ಹಾಲು ಹಾಕಿದ್ಮೇಲೆ ಬೇಗ ಸ್ಟವ್ ಆಫ್ ಮಾಡಿಕೊಡಿ. ಈ ರೆಸಿಪಿನ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ನೀವು ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.